ಓಂ ನಮಃ ಶಿವಾಯ. ಸಕಲರಿಗೂ ಶುಭಾಶಯಗಳು. ವೃಶ್ಚಿಕ ರಾಶಿಯ ಜಾತಕದವರಿಗೆ ಮುಂಬರುವ 4 ದಿನಗಳಲ್ಲಿ ನಿಮ್ಮ ಬದುಕಿನಲ್ಲಿ ನೂತನ ಪಲ್ಲಟ ಶುರುವಾಗಲಿದೆ. ನಿಮ್ಮ ಜೀವನವು ನೀವು ಭಾವಿಸಿದಂತೆ ರೂಪಾಂತರಗೊಳ್ಳಲಿದೆ. ನಿಮ್ಮ ಬದುಕಿನಲ್ಲಿ ಬೃಹತ್ ಮಹತ್ವದ ಬದಲಾವಣೆಗಳು ಘಟಿಸಲಿವೆ. ನೀವು ಗಜಕೇಸರಿಯಂತೆ ಸೌಭಾಗ್ಯವಂತರು ಮತ್ತು ನಿಮಗೆ ಅಪಾರವಾದ ಧನಸಂಪತ್ತು ಲಭಿಸುತ್ತದೆ ಎಂದು ನುಡಿಯಬಹುದು. ಮತ್ತು ನೀವು ನೈಜವಾಗಿ ಪುಣ್ಯವಂತರಾಗಿದ್ದರೆ ಮಾತ್ರ ಈ ರಾಶಿಚಕ್ರದವರು ಈ ಮಾಹಿತಿಯನ್ನು ಗಮನಿಸುತ್ತಾರೆ. ನೀವು ಈ ವಿವರವನ್ನು ನೋಡಿದ್ದರೆ ನೀವು ಭಾಗ್ಯವಂತರು ಎಂದು ಹೇಳಬಹುದು. ಅಲ್ಲದೆ ನೀವು ಈ ಮಾಹಿತಿಯನ್ನು ಪೂರ್ಣವಾಗಿ ಆಲಿಸಿದರೆ ಆ ಅದೃಷ್ಟದ ಮರ್ಮವೇನು ಎಂದು ನಿಮಗೆ ಮನದಟ್ಟಾಗುತ್ತದೆ. ಆದ್ದರಿಂದ ವಿವರವನ್ನು ಪೂರ್ಣವಾಗಿ ನೋಡಿ. ನಂತರ ನಿಮಗೆ ಯಾವುದು ಹಿತಕರ ಮತ್ತು ಯಾವುದು ಅಹಿತಕರ ಎಂಬುದು ಈ ಮಾಹಿತಿಯಲ್ಲಿ ನಿಚ್ಚಳವಾಗುತ್ತದೆ. ಅಲ್ಲದೆ ಈ ವಿವರವನ್ನು ಪಡೆಯುವ ಮೊದಲು ಪ್ರತಿಕ್ರಿಯೆ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಮತ್ತು ಈ ರಾಶಿಚಕ್ರದವರಿಗೆ ಕೆಲವು ಕಿರಿಕಿರಿಗಳಿವೆ. ಅಂದರೆ ಇದು ದೃಷ್ಟಿದೋಷದ ವಿಷಯದಲ್ಲಿರಬಹುದು. ಅವು ನಿಮಗೆ ಸ್ವಲ್ಪ ಸಂಕಷ್ಟ ನೀಡುವ ಮತ್ತು ನಿಮಗೆ ನಷ್ಟವನ್ನುಂಟುಮಾಡುವ ಸಂಭವಗಳೂ ಇವೆ. ಅವುಗಳಿಂದ ಪಾರಾಗುವುದು ಹೇಗೆ ಎಂಬುದರ ಕುರಿತು ಈ ಸಂವಾದದಲ್ಲಿ ಪುಟ್ಟ ಪರಿಹಾರಗಳನ್ನು ಸಹ ನಾನು ನಿಮಗೆ ತಿಳಿಸುತ್ತೇನೆ. ಹೀಗೆ ಮಾಡುವುದರಿಂದ ನೀವು ಆ ಬಾಧೆಯಿಂದ ಸರಳವಾಗಿ ಮುಕ್ತಿ ಪಡೆಯಬಹುದು. ಆದ್ದರಿಂದ ಈ ಮಾಹಿತಿಯನ್ನು ಎಲ್ಲಿಯೂ ಅಲಕ್ಷಿಸದೆ ಅಂತಿಮದವರೆಗೂ ಸಂಪೂರ್ಣವಾಗಿ ಗಮನಿಸಿ. ಅಲ್ಲದೆ ಈ ರಾಶಿಚಕ್ರದ ವಿಷಯಕ್ಕೆ ಬಂದಾಗ ಅವರು ಅತೀವ ಅದೃಷ್ಟವಂತರು ಎಂದು ನಾನು ಹೇಳಬಲ್ಲೆ. ನೀವು ಈ ವಿವರವನ್ನು ಏಕಾಂತದಲ್ಲಿ ಕುಳಿತು ಮಾತ್ರ ವೀಕ್ಷಿಸಬೇಕು. ಏಕೆಂದರೆ ಯಾರಾದರೂ ನಿಮ್ಮ ಬಗ್ಗೆ ರೋಚಕ ಸಂಗತಿಗಳನ್ನು ಮತ್ತು ನಿಮಗೆ ಹಾನಿಕಾರಕ ವಿಷಯಗಳನ್ನು ಆಲಿಸಿದ್ದರೆ ಅದನ್ನು ಕೇಳಿಸಿಕೊಂಡವರು ನಿಮ್ಮನ್ನು ಇನ್ನಷ್ಟು ಚತುರತೆಯಿಂದ ತೊಂದರೆಗೊಳಿಸುವ ಸಾಧ್ಯತೆಗಳಿವೆ. ಆದ್ದರಿಂದ ನೀವು ಒಬ್ಬಂಟಿಯಾಗಿರುವಾಗ ಮಾತ್ರ ಈ ಮಾಹಿತಿಯನ್ನು ನೋಡಿ. ಈ ರಾಶಿಚಕ್ರದವರು ತುಂಬಾ ಸೌಭಾಗ್ಯವಂತರು ಮತ್ತು ಈ ರಾಶಿಯವರು ಸಹ ಅತೀವ ಕಠಿಣ ಶ್ರಮಿಗಳು. ಅವರಿಗೆ ಬಾಲ್ಯದಿಂದಲೂ ಸಾಕಷ್ಟು ಕಷ್ಟಗಳೆದುರಾಗಿವೆ. ಆದರೆ ಅವರಿಗೆ ವಿಪುಲ ಆಸ್ತಿಪಾಸ್ತಿಗಳಿವೆ. ಅವರಿಗೆ ಸಾಕಷ್ಟು ಸ್ಥಿರಾಸ್ತಿಗಳಿವೆ. ಅದು ಅವರ ಪಿತೃಪಕ್ಷದಿಂದಾಗಲಿ ಅಥವಾ ಅವರ ಮಾತೃಪಕ್ಷದಿಂದಾಗಲಿ ಅಥವಾ ಅವರ ಪೂರ್ವಜರಿಗೆ ಸೇರಿದ ಆಸ್ತಿಗಳಾಗಲಿ. ನೀವು ವಿಶ್ಲೇಷಿಸಿದರೆ 100ರಲ್ಲಿ 20ರಷ್ಟು ಅಥವಾ 30ರಷ್ಟು ಇರಬಹುದು. ಆದರೆ ಅವರಲ್ಲಿ 70ರಷ್ಟು ಸಹ ಅದನ್ನು ಹೊಂದಿರುತ್ತಾರೆ. ಆದರೆ ಬಾಲ್ಯದಿಂದಲೂ ಈ ರಾಶಿಚಕ್ರದವರು ಹೆಚ್ಚಾಗಿ ತಮ್ಮ ಸ್ವಂತ ಬಲದ ಮೇಲೆ ಬೆಳೆಯಲು, ತಮ್ಮದೇ ಕಾಲಿನ ಮೇಲೆ ನಿಲ್ಲಲು ಆಸಕ್ತಿ ತೋರುತ್ತಾರೆ. ಅಲ್ಲದೆ ಅವರ ಗುರಿಗಳು ಅತ್ಯಂತ ಬೃಹತ್ತಾಗಿರುತ್ತವೆ. ಅಂದರೆ ಅವರು ಉತ್ತಮ ಕೀರ್ತಿ ಗಳಿಸಲು, ಸಮಾಜದಲ್ಲಿ ಗೌರವಯುತ ಸ್ಥಾನಮಾನ ಹೊಂದಲು, ಮನ್ನಣೆ ಪಡೆಯಲು ಮತ್ತು ಸಂಪತ್ತನ್ನು ಚೆನ್ನಾಗಿ ಸಂಪಾದಿಸಲು ಬಯಸುತ್ತಾರೆ. ಅವರು ಉನ್ನತವಾಗಿ ಬೆಳೆಯಲು ಹಂಬಲಿಸುತ್ತಾರೆ ಮತ್ತು ಸಕಲರೂ ಸಜ್ಜನರೆಂದು ಪರಿಗಣಿಸಲು ಇಷ್ಟಪಡುತ್ತಾರೆ. ಮತ್ತು ಆ ಆಕಾಂಕ್ಷೆ, ಹಂಬಲ ಮತ್ತು ನಿರೀಕ್ಷೆ ಅತೀವವಾಗಿದೆ. ಅದರಂತೆ ಅವರು ಸಂಕಷ್ಟಗಳನ್ನು ಬಹಳ ದೃಢವಾಗಿ ಎದುರಿಸುತ್ತಾರೆ. ಅವರೊಂದು ಸಂಕಲ್ಪ ಹೊಂದಿದೆ, ಅಂದರೆ ಅದನ್ನು ಪೂರೈಸಲೇಬೇಕು. ಆ ಗುರಿಗಳು ಸಹ ಉನ್ನತವಾಗಿರುತ್ತವೆ. ಅವರು ಬೃಹತ್ ಮನೆ ನಿರ್ಮಿಸಲು, ಉತ್ತಮ ಭೂಮಿ ಖರೀದಿಸಲು, ಚೆನ್ನಾಗಿ ಸಂಪಾದಿಸಲು, ಐಶ್ವರ್ಯ ವಾಹನ ಕೊಳ್ಳಲು, ಶ್ರೇಷ್ಠ ಕಾರು ಕೊಳ್ಳಲು, ಉದ್ಯಮದಲ್ಲಿ ಕೋಟಿಗಟ್ಟಲೆ ಹಣವನ್ನು ಗಳಿಸಲು ಮತ್ತು ತಮ್ಮ ಕುಟುಂಬವನ್ನು ಉತ್ತಮ ಸ್ಥಿತಿಯಲ್ಲಿ ನೋಡಲು ಬಯಸುತ್ತಾರೆ. ಅವರ ಚಿಂತನೆಗಳು ಗಗನಕ್ಕೇರುತ್ತವೆ. ಮತ್ತು ಆಕಾಶದ ಎತ್ತರದ ಗುರಿಗಳಿದ್ದಾಗ ಈ ಜೀವನದ ಮೇಲಿನ ವಿಘ್ನಗಳು ಸಹ ಅದಕ್ಕೆ ತಕ್ಕಂತೆ ಅಧಿಕವಾಗಿರುತ್ತವೆ. ಅವರಿಗೆ ಅರಿವಿಲ್ಲದೆ ಏನೂ ಸಂಭವಿಸದು ಎಂದು ಅವರಿಗೆ ತಿಳಿದಿದೆ. ಇದೆಲ್ಲವೂ ಅವರು ತಮ್ಮ ಸಂಸಾರಕ್ಕಾಗಿ ಸ್ವಯಂಪ್ರೇರಿತರಾಗಿ ಮಾಡುವ ಕಾಯಕ, ತಮ್ಮ ಬಂಧುಗಳಿಗಾಗಿ ಮಾಡುವ ತ್ಯಾಗ. ಆದ್ದರಿಂದ ಎಷ್ಟೇ ಕಷ್ಟವಾದರೂ ಈ ರಾಶಿಚಕ್ರದವರು ಅವರು ಪ್ರೀತಿಸುವ ಜನರಿಗಾಗಿ ಅತೀವ ಶ್ರಮಿಸುತ್ತಾರೆ. ಆಕಾಶವನ್ನು ಸ್ಪರ್ಶಿಸುವ ಹಂಬಲ ಈ ರಾಶಿಚಕ್ರದವರಲ್ಲಿ ಸಾಮಾನ್ಯವಾಗಿದೆ. ಅದಕ್ಕಾಗಿ ಅವರು ನಿಶೆಯ ವೇಳೆಯಲ್ಲೂ ಕಷ್ಟಪಟ್ಟು ದುಡಿಯುತ್ತಾರೆ. ಅವರಿಗೆ ಒಮ್ಮೆಯೂ ಆಹಾರ ಸೇವಿಸಲು ಪುರುಸತ್ತಿಲ್ಲ. ಅವರು ಅತ್ಯಂತ ಕಡಿಮೆ ವಿಶ್ರಾಂತಿ ಪಡೆಯುತ್ತಾರೆ. ನೀವು ರಾತ್ರಿ ದೀರ್ಘಕಾಲದವರೆಗೆ ಕಾರ್ಯದಲ್ಲಿ ಮಗ್ನರಾಗಿರುವ ಸಂದರ್ಭಗಳು ಹಲವು. ಆ ಸಮಯದಲ್ಲಿ ನೀವು ನಿದ್ರಿಸಲು ಸಹ ಸಾಧ್ಯವಿಲ್ಲ. ಮತ್ತು ನೀವು ಮುಂಜಾನೆ ಎದ್ದು ನಿಮ್ಮ ಕಾರ್ಯವನ್ನು ಮತ್ತೆ ಆರಂಭಿಸುವ ಸಂದರ್ಭಗಳು ಇವೆ. ಆದರೆ ಅವರು ಆತಂಕಕ್ಕೊಳಗಾಗುವುದಿಲ್ಲ. ಅವರು ಅತ್ಯಂತ ಪ್ರಶಾಂತವಾಗಿರುತ್ತಾರೆ. ಎಷ್ಟೇ ಕೆಲಸವಿದ್ದರೂ ಅವರು ಅದನ್ನು ನಿರಾಳವಾಗಿ ಮಾಡುತ್ತಾರೆ. ಈ ರಾಶಿಯ ಅತ್ಯುತ್ತಮ ಸಕಾರಾತ್ಮಕ ಗುಣವೇನು? ಯಾವುದಾದರೂ ವಿಶೇಷ ಅಂಶವಿದೆಯಾ? ನಾವು ಅತೀವ ಚತುರರು. ಈ ರಾಶಿಚಕ್ರದವರಿಗೆ ಬುದ್ಧಿವಂತಿಕೆಯಲ್ಲಿ ಕೊರತೆಯಿಲ್ಲ. ಮೊದಲನೆಯದಾಗಿ ಅವರಿಗೆ ವಿವೇಚನೆಯಿದೆ. ಅವರು ಯಾವುದೇ ಕಾರ್ಯವನ್ನು ಒತ್ತಡವಿಲ್ಲದೆ ಶಾಂತವಾಗಿ ಮುಗಿಸಬಲ್ಲರು. ಹಾದಿ ಏರುಪೇರಾಗುತ್ತದೆ ಎಂಬ ವಾಸ್ತವ ಅವರಿಗೆ ತಿಳಿದಿದೆ. ಆದ್ದರಿಂದ ಅವರು ಅದನ್ನು ತಾಳ್ಮೆಯಿಂದ ಮಾಡುತ್ತಾರೆ. ಅವರು ಅವಸರದಿಂದ ಬಂದು ಹೋಗುವುದು, ಉಣ್ಣುವುದು ಮತ್ತು ಆತುರದಿಂದ ಕೆಲಸಗಳನ್ನು ಮಾಡುವುದಿಲ್ಲ. ನೀವು ಹಾಗೆ ಮಾಡಿದರೆ ನೀವು ಅದನ್ನು ನಿರ್ವಹಿಸುವ ಎರಡನೇ ಹಂತವನ್ನು ಅರ್ಥೈಸಿಕೊಳ್ಳುವೀರಿ.
ಅಂದರೆ ನೀವು ಹಾಗೆ ಮಾಡಿದರೆ ಒಂದು ದಿನ ಅಡೆತಡೆಗಳಿದ್ದರೂ ನೀವು ಅದನ್ನು ತಂಪಾಗಿ ನಿಭಾಯಿಸಿ ಮುಂದೆ ಸಾಗುವೀರಿ. ಆದ್ದರಿಂದ ಅವರು ಅತ್ಯಂತ ಬುದ್ಧಿವಂತರು ಮತ್ತು ಸಮರ್ಪಕ ಯೋಜಕರು. ಆದರೆ ಕೆಲವೊಮ್ಮೆ ಈ ರಾಶಿಜಾತಕದವರು ಅತೀವ ಕ್ರೋಧಕ್ಕೆ ಒಳಗಾಗುತ್ತಾರೆ. ಆ ಕೋಪದ ಕಾರಣದಿಂದಾಗಿ ಅವರು ಇತರರನ್ನು ತುಚ್ಛಿತರಿಸುವ ರೀತಿಯಲ್ಲಿ ಮಾತನಾಡುತ್ತಾರೆ. ನೀವು ಅನ್ಯರನ್ನು ಅವಮಾನಿಸುವ ರೀತಿಯಲ್ಲಿ ಸಂವಹನ ಮಾಡಿದಾಗ ಇತರರು ನಿಮ್ಮನ್ನು ದ್ವೇಷಿಸುವ ಮತ್ತು ನಿಮಗೆ ತೊಂದರೆ ನೀಡುವ ಅವಕಾಶವಿರುತ್ತದೆ. ಆದ್ದರಿಂದ ನೀವು ಎಷ್ಟೇ ಜ್ಞಾನಿಗಳಾಗಿದ್ದರೂ ನೀವು ಸಮಾಜದಲ್ಲಿರುವಾಗ ಹೆಚ್ಚು ಸಿಟ್ಟಾಗದೆ ತಣ್ಣಗೆ ಮತ್ತು ಪ್ರಶಾಂತವಾಗಿರಲು ಪ್ರಯತ್ನಿಸಿ. ನೀವು ಮನೆಯಲ್ಲಿ ಮೌನವಾಗಿರುವಂತೆಯೇ ಸರಳವಾದದ್ದನ್ನು ನುಡಿಯಿರಿ. ಆ ಸಂದರ್ಭದಲ್ಲಿ ಅವರ ಗಮನ ನಿಮ್ಮ ಮೇಲೆ ಬೀಳುವುದಿಲ್ಲ. ಇಲ್ಲದಿದ್ದರೆ ನೀವು ಒಂದು ಎತ್ತರದಲ್ಲಿದ್ದರೂ ಮತ್ತು ನಿಮ್ಮ ವಿರೋಧಿ ಕೆಳಮಟ್ಟದಲ್ಲಿದ್ದರೂ ಸಹ ಅವರು ನಿಮ್ಮನ್ನು ಕುಗ್ಗಿಸುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ನೀವು ಅನ್ಯಜನರೊಂದಿಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಅಲ್ಲದೆ ಈ ರಾಶಿಜಾತಕದವರು ಮುಂಬರುವ 3 ದಿನಗಳಲ್ಲಿ ಅತೀವ ಕಾರ್ಯನಿರ್ಭರತೆಯಲ್ಲಿರುತ್ತಾರೆ. ದೂರ ಪ್ರಯಾಣ ಮಾಡುವ ಸಂಭವವಿದೆ. ಅಂದರೆ ವಿದೇಶಕ್ಕೆ ಹಾರುವ ಸಾಧ್ಯತೆಯೂ ಇದೆ. ಈ ರಾಶಿಜಾತಕದವರಿಗೆ ನಾವು ತಿಳಿಸುತ್ತಿರುವ ಭವಿಷ್ಯವು ಸಕಲರಿಗೂ ಅನ್ವಯಿಸುತ್ತದೆ ಎಂದು ನಾವು ಹೇಳಿದ್ದೇವೆ. 70% ಅನ್ವಯಿಸುತ್ತದೆ. ಈ ರಾಶಿಜಾತಕದ ಬದುಕು ಸಕಲರಿಗೂ ಒಂದೇ ಮಾದರಿಯಲ್ಲಿ ಇರುವುದಿಲ್ಲ. ಆದ್ದರಿಂದ ಇದು ಪ್ರತಿಯೊಬ್ಬರಿಗೂ ಭಿನ್ನವಾಗಿರುತ್ತದೆ. ಆದ್ದರಿಂದ ನಾವು ಹೀಗಿಲ್ಲ ಎಂದು ಎಲ್ಲರೂ ಭಾವಿಸುತ್ತಾರೆ. ಆದರೆ ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿನಲ್ಲಿ ಇದು ವ್ಯತಿರಿಕ್ತವಾಗಿರುತ್ತದೆ. ಅಲ್ಲದೆ ಮುಂಬರುವ 3 ದಿನಗಳಲ್ಲಿ ವಾಣಿಜ್ಯ ಕಾರ್ಯ ಅಂದರೆ ಉತ್ತಮ ವ್ಯಾಪಾರ ಕಾರ್ಯ, ಕೆಲವು ನೂತನ ಯೋಜನೆಯನ್ನು ಆರಂಭಿಸಬೇಕು, ವೃತ್ತಿಯ ವಿಷಯದಲ್ಲಿ ಬೇರೇನಾದರೂ ಮಾಡಬೇಕು. ಈ ರಾಶಿಜಾತಕದವರು ಹೊಸ ಆಲೋಚನೆಯಲ್ಲಿರುತ್ತಾರೆ. ಈ ರಾಶಿಜಾತಕದವರಿಗೆ ದೀರ್ಘ ಪ್ರಯಾಣ ಮಾಡುವ ಸಾಧ್ಯತೆಯೂ ಅಧಿಕ. ಆದ್ದರಿಂದ ಈ ರಾಶಿಜಾತಕದವರು ಸ್ವಲ್ಪ ಜಾಗರೂಕರಾಗಿರಬೇಕು. ಇಲ್ಲದಿದ್ದರೆ ನಿಮಗೆ ಯಾವುದೇ ಉದ್ದೇಶಗಳಿದ್ದರೆ ಆ ಪ್ರವಾಸಗಳನ್ನು ಶೀಘ್ರ ಪೂರೈಸಿ. ಪೂರ್ಣಿಮೆಯ ನಂತರದ ದೀರ್ಘ ಪ್ರಯಾಣಗಳು ನಿಮಗೆ ಹಿತಕರವಲ್ಲ, ಏಕೆಂದರೆ ಈ ರಾಶಿಗೆ ಬರುವ ಕಾಲಗಳು ಶುಭವಲ್ಲ. ಈ 3 ದಿನಗಳ ಬಳಿಕ ಈ ರಾಶಿಜಾತಕದವರಿಗೆ ಸಮಯವು ಹಿತವಾಗಿಲ್ಲ. ಆದ್ದರಿಂದ ನೀವು ಯಾವುದೇ ದೂರದ ಪ್ರಯಾಣಗಳನ್ನು ಹೊಂದಿದ್ದರೆ ಅವುಗಳನ್ನು ಮುಂದೂಡಿ. ಮತ್ತು ನೀವು ಅನಿವಾರ್ಯವಾಗಿ ಮಾಡಬೇಕಾದರೆ ಅದು ಅತ್ಯಗತ್ಯ ಎಂದು ನೀವು ಭಾವಿಸಿದರೆ ಮಾತ್ರ ತೆರಳಿ. ಈ ರಾಶಿಜಾತಕದವರು ಮುಂಬರುವ 3 ದಿನಗಳಲ್ಲಿ ಅತೀವ ಕಾರ್ಯದೊತ್ತಡದಲ್ಲಿರುತ್ತಾರೆ. ಒಂದು ದಿನ ಅದು ಮಧ್ಯಾಹ್ನದವರೆಗಿರಬಹುದು ಅಥವಾ 1 ಗಂಟೆಯವರೆಗಿರಬಹುದು. ಆದರೆ ಒಂದು ಹಂತದಲ್ಲಿ ಸಂಸಾರದೊಂದಿಗೆ 2 ಗಂಟೆಗಳ ಕಾಲ ನೆಮ್ಮದಿಯಿಂದ ಕಳೆಯಲು ಅವಕಾಶವಿರುತ್ತದೆ. ಅಂದರೆ ನಿಮ್ಮ ಇಷ್ಟದ ಭೋಜನ ಸಿದ್ಧಪಡಿಸುವುದು, ಅದನ್ನು ಉಣ್ಣುವುದು, ಕುಟುಂಬದೊಂದಿಗೆ ಕಾಲ ಕಳೆಯುವುದು. ಇದನ್ನು ಪಾಲಿಸುವ ಜನರು ತಮ್ಮ ಸಂಸಾರವನ್ನು ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ನೀವು ಎಷ್ಟೇ ವ್ಯಸ್ತರಾಗಿದ್ದರೂ ನೀವು ನಿಮ್ಮ ಕುಟುಂಬಕ್ಕೆ ಸಮಯವನ್ನು ಮೀಸಲಿಡುತ್ತೀರಿ. ಅವರು ಕುಟುಂಬಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಾರೆ. ಅಗತ್ಯವಿದ್ದರೆ ಅವರು ಸ್ವಲ್ಪ ಸಮಯದವರೆಗೆ ತಮ್ಮ ಸರ್ವ ಕೆಲಸಗಳನ್ನು ಬದಿಗಿಟ್ಟು, ನಾವು ಎಷ್ಟೇ ಮಾಡಿದರೂ ನಾವು ನಮ್ಮ ಕುಟುಂಬದೊಂದಿಗೆ ನಮ್ಮ ಬದುಕನ್ನು ಸವಿಯದಿದ್ದರೆ ನಾವು ಯಾರಿಗಾಗಿ ಶ್ರಮಿಸಬೇಕು ಎಂದು ಯೋಚಿಸುತ್ತಾರೆ. ಅವರು ಅದರ ಬಗ್ಗೆ ಚಿಂತಿಸಿ ತಮ್ಮ ಕುಟುಂಬದೊಂದಿಗೆ ವಿವೇಚನೆಯಿಂದ ಕಾಲ ಕಳೆಯುತ್ತಾರೆ. ಅಂದರೆ ವಿಹರಿಸಲು ಎಲ್ಲಾದರೂ ಹೊರಗೆ ಹೋಗುವುದು ಅಥವಾ ಸ್ವಲ್ಪ ಸಮಯ ಉದ್ಯಾನದಲ್ಲಿ ವಿಹರಿಸುವುದು, ಆನಂದಿಸುವುದು, ಅವರೊಂದಿಗೆ ಮಮತೆಯಿಂದ ಮಾತನಾಡುವುದು, ನಗುವುದು, ಮಕ್ಕಳೊಂದಿಗೆ ಆಟವಾಡುವುದು ಮತ್ತು ಈ ತರಹದ ಕೆಲಸಗಳನ್ನು ಮಾಡುವುದು. ಅಲ್ಲದೆ ಈ ರಾಶಿಜಾತಕದ ವ್ಯಕ್ತಿಗಳು ಉನ್ನತ ಗುರಿಗಳನ್ನು ಹೊಂದಿರುತ್ತಾರೆ. ಆದ್ದರಿಂದ ಅವರು ಆ ಸಂಕಲ್ಪಗಳನ್ನು ಸಾಧಿಸಬೇಕಾದಾಗ ಅವರಿಗೆ ನಿಶ್ಚಿತವಾಗಿ ಕೆಲವು ವಿಘ್ನಗಳು ಎದುರಾಗುತ್ತವೆ. ಅಲ್ಲದೆ ಈ ರಾಶಿಜಾತಕದ ವ್ಯಕ್ತಿಗಳು ಸ್ವಲ್ಪ ಉತ್ತಮ ಯೋಜನೆಯನ್ನು ಹೊಂದಿರುತ್ತಾರೆ. ಇಲ್ಲದಿದ್ದರೆ ನೀವು ಅವುಗಳನ್ನು ಮೊದಲೇ ಸರಿಪಡಿಸದಿದ್ದರೆ ನೀವು ಮತ್ತೆ ಸಂಕಷ್ಟಗಳನ್ನು ಎದುರಿಸುವ ಅವಕಾಶವನ್ನು ಹೊಂದಿರುತ್ತೀರಿ. ಇದರಿಂದ ನೀವು ನಿಮ್ಮ ವಿರೋಧಿಗಳಿಗೆ ಹೀಯಾಳಿಸಲು ಅವಕಾಶ ನೀಡುವವರೂ ಆಗಿರುತ್ತೀರಿ. ಆದ್ದರಿಂದ ನೀವು ಅದನ್ನು ಈಗ ಪೂರೈಸಬೇಕು ಎಂದು ಬಯಸಿದರೆ ಈಗ ಗೃಹ ನಿರ್ಮಿಸಿ ಮತ್ತು ಈ ಕಾರ್ಯವನ್ನು ಈಗಲೇ ಮಾಡಿ. ಮುಂದಿನ ವರ್ಷ ಅದರ ಬಗ್ಗೆ ಚಿಂತಿಸಿ. ಅಂದರೆ ಮುಂದಿನ ವರ್ಷ ಋಣ ತೆಗೆದುಕೊಳ್ಳದೆ ನಿಮ್ಮ ಸ್ವಂತ ಧನವನ್ನು ಪೂರ್ಣವಾಗಿ ಪಡೆಯುತ್ತೀರಿ. ನಂತರ ನೀವು ಯೋಜಿಸಬೇಕು. ನೀವು ಈ ತರಹದ ಸಣ್ಣ ಪಲ್ಲಟಗಳನ್ನು ಮಾಡಿದರೆ ನಿಮ್ಮ ಬದುಕಿನಲ್ಲಿ ಯಾವುದೇ ಸಂಕಟ ಇರುವುದಿಲ್ಲ. ಏಕೆಂದರೆ ಜನರು ಹೊಂಚು ಹಾಕಿ ಕಾಯುತ್ತಾರೆ. ಕೆಲವೊಮ್ಮೆ ನೀವು ಜನರೊಂದಿಗೆ ಅತ್ಯಂತ ಚತುರತೆಯಿಂದ ಇದ್ದು ಹಣ ಗಳಿಸಿದರೆ ನಿಮ್ಮನ್ನು ನೀವು ಗಮನಿಸಲು ಸಾಧ್ಯವಾಗುವುದಿಲ್ಲ ಮತ್ತು ನಿಮ್ಮ ಮೇಲೆ ದೃಷ್ಟಿದೋಷವು ಅತ್ಯಂತ ಹೆಚ್ಚಾಡಿರುತ್ತದೆ. ಮತ್ತು ಆ ದೃಷ್ಟಿದೋಷದಿಂದ ನಿಮಗೆ ಕೆಲವು ಪುಟ್ಟ ಆರೋಗ್ಯ ಏರುಪೇರುಗಳು ಬರುತ್ತವೆ. ಅಂದರೆ ಸ್ವಲ್ಪ ಪಾದದ ನೋವು, ಸಣ್ಣ ತಲೆನೋವು, ಶೀತ, ಆಗಾಗ್ಗೆ ಕೆಮ್ಮು ಮುಂತಾದವುಗಳು ಘಟಿಸುತ್ತಿವೆ. ಆದರೆ ಅವು ದೃಷ್ಟಿದೋಷದಿಂದ ಉಂಟಾಗುತ್ತಿವೆ ಎಂಬುದು ನಮಗೆ ಅರಿವಾಗುವುದಿಲ್ಲ ಮತ್ತು ನೀವು ಅದಕ್ಕೆ ಸಂಬಂಧಿಸಿದ ಕೆಲವು ಔಷಧಿಗಳನ್ನು ಸಹ ಬಳಸುತ್ತೀರಿ. ಆದ್ದರಿಂದ ನೀವು ಕಾಲಕ್ಕಾಲಕ್ಕೆ ಮನೆಯಲ್ಲಿ ದೃಷ್ಟಿ ನಿವಾರಣೆ ಮಾಡಿಕೊಳ್ಳಬೇಕು.
ಅದು ಸ್ತ್ರೀಯರಾಗಿರಲಿ ಅಥವಾ ಪುರುಷರಾಗಿರಲಿ, ನಿಮ್ಮ ಸಂಸಾರದಲ್ಲಿ ಯಾರಾದರೂ ಹಿರಿಯರಿದ್ದರೆ ಸ್ವಲ್ಪ ಕಲ್ಲುಪ್ಪು, ಸಾಸಿವೆ, ಒಣಮೆಣಸು ಅಥವಾ ನಿಂಬೆಹಣ್ಣಿನಿಂದ ದೃಷ್ಟಿ ನಿವಾರಣೆ ಮಾಡಿಕೊಳ್ಳಿ. ಸಾಕು. ನೀವು ಸಾಸಿವೆಯೊಂದಿಗೆ ಅಥವಾ ಗೋವಿನೊಂದಿಗೆ ದೃಷ್ಟಿ ನಿವಾರಣೆ ಮಾಡಬೇಕು. ನಿಮ್ಮ ಪಕ್ಕದವರು ಮತ್ತು ಬಂಧುಗಳು ನಿಮ್ಮ ಮನೆ ಮತ್ತು ಮನೆಯ ಯಜಮಾನನನ್ನು ಅಸೂಯೆಯಿಂದ ನೋಡುತ್ತಾರೆ. ಅವರು ಅದನ್ನು ಬಹಿರಂಗವಾಗಿ ತೋರಿಸದಿದ್ದರೂ ಅವರು ಅಂತರಾಳದಲ್ಲಿ ನಿಮ್ಮ ಪತನವನ್ನು ಬಯಸುತ್ತಾರೆ. ಅವರು ನಮ್ಮ ಮುಂದೆ ಸಕ್ಕರೆಯಂತೆ ಮಾತನಾಡಬಹುದು, ಆದರೆ ಅವರು ಯಾವಾಗಲೂ ನಮ್ಮ ವಿನಾಶವನ್ನು ಕಾಯುತ್ತಾರೆ. ಅವರು ಯಾವಾಗಲೂ ನಿಮ್ಮ ಏಳಿಗೆ ಕಂಡು ಕಣ್ಣೀರು ಹಾಕುತ್ತಾರೆ. ನಿಮ್ಮ ಮುಂದೆ ನಗುತ್ತಾ ದೇವರು ಒಳ್ಳೆಯದು ಮಾಡಲಿ ಎಂದು ಹಾರೈಸಿ ಮರಳಿದ ನಂತರ ನಿಮಗೇನಾದರೂ ಅಶುಭ ಸಂಭವಿಸಿದರೆ, ಈ ವ್ಯಕ್ತಿಗೆ ಇಷ್ಟೊಂದು ಅಹಂಕಾರ ಇತ್ತು, ನಾನೊಂದು ನಿರ್ದಿಷ್ಟ ವೇಳೆ ಸಹಾಯ ಕೇಳಿದೆ, ಆದರೆ ಅವನು ಅದನ್ನು ನನಗೆ ನೀಡಲಿಲ್ಲ, ಈ ವ್ಯಕ್ತಿ ಹೀಗೆ ಅನುಭವಿಸಬೇಕು, ನನಗೂ ಇದು ಬೇಕಿತ್ತು, ಮತ್ತು ನಿಮ್ಮ ಸಂಕಟಗಳು ಮತ್ತು ದುಃಖಗಳು ಇತರರಿಗೆ ಸಂಭ್ರಮದಂತೆ ಇರುತ್ತವೆ. ಹಾಗಾಗಿ ಈ ರಾಶಿಚಕ್ರದ ವ್ಯಕ್ತಿಗಳು ಮುಂದಿನ ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು, ಏಕೆಂದರೆ ನಕಾರಾತ್ಮಕ ಶಕ್ತಿಗಳ ಪ್ರಭಾವವು ನಿಮ್ಮ ಮೇಲೆ ಅಧಿಕ ಇರುತ್ತದೆ. ಹಾಗಾಗಿ ಆ ದೋಷಗಳಿಂದ ವಿಮುಕ್ತರಾಗಲು ನೀವು ಹಸುವಿಗೆ ಫಲಗಳನ್ನು ತಿನ್ನಿಸುವುದು ಶ್ರೇಯಸ್ಕರ. ನೀವು ಗೋವನ್ನು ಕಂಡರೆ ಹಸುವಿಗೆ ಹಣ್ಣುಗಳನ್ನು ನೀಡಿ, ಕ್ಯಾರೆಟ್ ನೀಡಿ ಅಥವಾ ಯಾರಿಗಾದರೂ ಕಪ್ಪು ಎಳ್ಳನ್ನು ದಾನವಾಗಿ ನೀಡಿ. ದಾರಿಯಲ್ಲಿ ಪುಟ್ಟ ಮಕ್ಕಳಿದ್ದರೆ ಅವರಿಗೆ ಶಕ್ತಿಯಾನುಸಾರ ನೆರವಾಗಿ. ನೀವು ಈ ಕಾಯಕಗಳನ್ನು ಮಾಡಿದರೆ ನಿಮ್ಮ ಸರ್ವ ದೋಷಗಳು ನಿವಾರಣೆಯಾಗುತ್ತವೆ. ಹೀಗಾಗಿ ನೀವು ಅಪಾರ ಪುಣ್ಯವನ್ನು ಗಳಿಸುತ್ತೀರಿ. ಹಾಗೆಯೇ ನಿಮ್ಮ ಸಾಮಾಜಿಕ ಘನತೆಯೂ ವೃದ್ಧಿಸುತ್ತದೆ, ಅದನ್ನೂ ಸಹ ರಕ್ಷಿಸಲಾಗುತ್ತದೆ. ಅಲ್ಲದೆ ನಿಮಗೆ ಅನುಕೂಲವಾದಾಗೆಲ್ಲ ಮನೆಯಲ್ಲಿ ಪ್ರಾರ್ಥನೆ ಮಾಡುತ್ತೀರಿ. ಅಲ್ಲದೆ ಪ್ರತಿದಿನ ವಾಣಿಜ್ಯ ಸ್ಥಳದಲ್ಲಿ ದೀಪಾರಾಧನೆ ಮಾಡಿ. ಅಲ್ಲದೆ ವೃತ್ತಿಯಲ್ಲಿ ಬಡ್ತಿ ಹೊಂದುವ ಅವಕಾಶವನ್ನು ನೀವು ಕಾಣುತ್ತೀರಿ. ಈ ರಾಶಿಚಕ್ರದ ವ್ಯಕ್ತಿಗಳಿಗೆ ಮುಂದಿನ 3 ದಿನಗಳಲ್ಲಿ ಆಕಸ್ಮಿಕ ಧನಲಾಭ ಕಂಡುಬರುತ್ತದೆ ಎಂದು ಹೇಳಬಹುದು. ಇದು ವೃದ್ಧಿಯಾಗಿದೆ, ಅಂದರೆ ನೀವು ನಿರೀಕ್ಷಿಸದ ಹಠಾತ್ ಹಣದ ಲಾಭವನ್ನು ಪಡೆಯುತ್ತೀರಿ. ನಿಮ್ಮ ಆಸ್ತಿಯ ಮೌಲ್ಯ ವೃದ್ಧಿಯಾಗುತ್ತದೆ, ಭೂಮಿಯ ದರ ಹೆಚ್ಚಾಗುತ್ತದೆ, ಜೊತೆಗೆ ಕೆಲಸಗಾರರ ವೇತನ ಹೆಚ್ಚಾಗುತ್ತದೆ, ಉನ್ನತ ಸ್ಥಾನ ಬರುತ್ತದೆ, ಮತ್ತು ನೀವು 1 ರೂಪಾಯಿ ಆಶಿಸುವ ಉದ್ಯಮಗಳಲ್ಲಿ 10 ರೂಪಾಯಿ ದೊರೆಯುತ್ತದೆ. ಒಟ್ಟಾಗಿ ಬರುವುದು, ಆದರೆ ಆಸ್ತಿಗಳು ಸಂಗ್ರಹವಾಗುವುದು, ಆಕಸ್ಮಿಕ ಧನಲಾಭದಂತಹ ಸಂಗತಿಗಳು, ಸ್ವಲ್ಪ ಅಧಿಕ ವರಮಾನವನ್ನು ತರುವುದು ಈ ರಾಶಿಚಕ್ರದ ಯೋಗಗಳಾಗಿವೆ ಎಂದು ತಿಳಿಸಲಾಗುತ್ತದೆ. ಮತ್ತು ಈ ರಾಶಿಚಕ್ರದ ವ್ಯಕ್ತಿಗಳಿಗೆ ವಿರೋಧಿಗಳು ಸಹ ಮಿತ್ರರಾಗುವ ಸಂಭವವೂ ಇರುತ್ತದೆ. ನಿಮ್ಮ ಶತ್ರುಗಳು ನಿಮ್ಮ ಗೆಳೆಯರಾಗಲಿದ್ದಾರೆ. ಒಂದು ಪದದಲ್ಲಿ ಈ ರಾಶಿಚಕ್ರವು ನಿಮಗೆ ಮಂಗಳಕರ ವಾರ್ತೆಯನ್ನು ನೀಡುತ್ತದೆ. ಲಾಟರಿ ಹೊಡೆದಂತೆ. ಇದು ವಿದ್ಯಾರ್ಥಿಗಳಿಗೆ ಅತ್ಯಂತ ಹಿತಕರ. ಅವರಿಗೆ ಮಕ್ಕಳೊಂದಿಗೆ ಸ್ವಲ್ಪ ಕಿರಿಕಿರಿ ಇರುತ್ತದೆ. ಈ ರಾಶಿಚಕ್ರದ ಕೆಲವು ವ್ಯಕ್ತಿಗಳಿಗೆ ತಡವಾಗಿ ಸಂತಾನ ಭಾಗ್ಯ ಲಭಿಸುತ್ತದೆ. ಅವರಲ್ಲಿ ಕೆಲವರಿಗೆ ಮಕ್ಕಳಿದ್ದರೂ ಅವರ ಮಕ್ಕಳು ಸ್ವಲ್ಪ ತೂಕದ ಕಾರಣದಿಂದ ಅಥವಾ ಅತೀವ ತುಂಟಾತನದಿಂದ ಇದ್ದರೆ ಅವರಿಗೆ ತೊಂದರೆಯಾಗುತ್ತದೆ. ಹಾಗಾಗಿ ಸಂತಾನವಿಲ್ಲದವರಿಗೆ ಇದು ಅಧಿಕ ತೂಕದ ಕಾರಣದಿಂದ ಸಂಭವಿಸಬಹುದು. ಅದಕ್ಕಾಗಿ ನೀವು ನಿಶ್ಚಿತವಾಗಿ ಉತ್ತಮ ಆರೋಗ್ಯಕರ ಭೋಜನವನ್ನು ಸೇವಿಸಬೇಕು. ನೀವು ಪೌಷ್ಟಿಕ ಆಹಾರವನ್ನು ಸೇವಿಸಿದರೆ ಸಂತಾನ ಭಾಗ್ಯ ಹೇಗಾದರೂ ಲಭಿಸುತ್ತದೆ. ನೀವು ಉತ್ತಮ ಫಲಗಳು ಮತ್ತು ತರಕಾರಿಗಳನ್ನು ತಿಂದು ತೂಕ ತಗ್ಗಿಸಿಕೊಂಡರೆ ನಿಮಗೆ ಖಂಡಿತವಾಗಿಯೂ ಮಕ್ಕಳು ಜನಿಸುತ್ತಾರೆ. ಅದರ ಬಗ್ಗೆ ಆತಂಕ ಬೇಡ. ಅಲ್ಲದೆ ಮಕ್ಕಳಲ್ಲಿನ ಹಠಮಾರಿ ಸ್ವಭಾವವನ್ನು ನಿವಾರಿಸಲು ನೀವು ಬಯಸಿದರೆ ಅದು ಶ್ವನಕ್ಕೆ ರೊಟ್ಟಿ ಅಥವಾ ಬಿಸ್ಕೆಟ್ ಆಗಿರಲಿ, ಸ್ವಲ್ಪ ಆಹಾರ ಮತ್ತು ನೀರು ನೀಡುವ ಮೂಲಕ ನಿಮ್ಮ ಸರ್ವದೋಷಗಳು ಸಹ ನಿವಾರಣೆಯಾಗುತ್ತವೆ. ನಿಮ್ಮ ಸಂಕಟಗಳು ಸಂಪೂರ್ಣವಾಗಿ ತಗ್ಗುತ್ತವೆ. ನಿಮ್ಮ ಮಕ್ಕಳೊಂದಿಗೆ ನೀವು ಅನುಭವಿಸುತ್ತಿರುವ ಎಲ್ಲಾ ತೊಂದರೆಗಳು ಹಂತ ಹಂತವಾಗಿ ಮಾಯವಾಗುತ್ತವೆ. ನೀವು ನಿಮ್ಮ ನಾಯಿಗೆ ಬ್ರೆಡ್ ಅಥವಾ ಬಿಸ್ಕೆಟ್ ಅಥವಾ ನೀವು ಕಾಣುವ ಯಾವುದೇ ಆಹಾರವನ್ನು ನೀಡಿದರೆ ನಿಮ್ಮ ಮಕ್ಕಳು ಸಹ ಸದೃಢರಾಗಿರುತ್ತಾರೆ ಮತ್ತು ಕ್ಷೇಮವಾಗಿರುತ್ತಾರೆ. ಅವರು ನೀವು ಹೇಳುವುದನ್ನು ಆಲಿಸಿ ನೀವು ಸೂಚಿಸಿದಂತೆ ನಡೆದರೆ ನಿಮ್ಮ ಮಕ್ಕಳು ನಿಮ್ಮ ಬದುಕಿನಲ್ಲಿ ಉತ್ತಮವಾಗಿರುತ್ತಾರೆ. ನಿಮ್ಮ ಅಸಮಾಧಾನ ತಗ್ಗುವ ಸಂಪೂರ್ಣ ಸಾಧ್ಯತೆ ಇದೆ. ಅದೇ ರೀತಿ ನಿಮ್ಮ ಮನೆಯಲ್ಲಿ ತುಳಸಿ ವೃಂದಾವನವಿದ್ದರೆ ಆ ತುಳಸಿಯ ಬುಡದ ಮಣ್ಣಿರುತ್ತದೆ. ನೀವು ಏನಾದರೂ ಕಾರ್ಯಕ್ಕೆ ತೆರಳುವಾಗ ಆ ಮಣ್ಣನ್ನು ಸ್ಪರ್ಶಿಸಿ ನಿಮ್ಮ ಹಣೆಯ ಮೇಲೆ ಅಥವಾ ನಿಮ್ಮ ಹಸ್ತದ ಬಳಿ ಅಥವಾ ತಿಲಕವಾಗಿ ಸ್ವಲ್ಪ ಧರಿಸಿದರೆ ನೀವು ಸಂಕಲ್ಪಿಸಿದ ಕೆಲಸವು ಪೂರ್ಣವಾಗಿ ಮತ್ತು ಸರಿಯಾಗಿ ಸಾಗುವ ಸಾಧ್ಯತೆ ಇದೆ. ಅಂದರೆ ತುಳಸಿ ಮಣ್ಣು ಕೂಡ ಅತ್ಯಂತ ಪವಿತ್ರವಾಗಿದೆ. ನಾಗೇಂದ್ರ ಸ್ವಾಮಿಯ ಹುತ್ತದ ಬಳಿ ಇರುವ ಮಣ್ಣು ಎಷ್ಟು ಪವಿತ್ರವಾಗಿದೆಯೋ ಅಷ್ಟೇ ಪವಿತ್ರವಾಗಿದೆ ಎಂದು ನಮಗೆ ತಿಳಿದಿದೆ. ಹಾಗಾಗಿ ತುಳಸಿ ಮಣ್ಣು ಕೂಡ ಮಂಗಳಕರವಾಗಿದೆ. ಹಾಗಾಗಿ 1 ಚಿಟಿಕೆ ಮಣ್ಣನ್ನು ತೆಗೆದುಕೊಂಡು ನಾವು ಸೂಚಿಸಿದಂತೆ ಮಾಡಿ. ಹಾಗಾಗಿ ಅಂತಹ ಪುಟ್ಟ ಪರಿಹಾರ
ಪರಿಹಾರಗಳನ್ನು ಪಾಲಿಸುವುದರಿಂದ ನಿಶ್ಚಿತವಾಗಿ ನಿಮಗೆ ಉತ್ತಮ ಫಲ ಲಭಿಸುತ್ತದೆ. ಅಲ್ಲದೆ ಈ ರಾಶಿಚಕ್ರದಲ್ಲಿ ಜನಿಸಿದವರು ಪರದೇಶ ಪ್ರವಾಸ ಮಾಡಲು ಆಶಿಸುವವರು ವಿದೇಶದಲ್ಲಿ ಏನು ಬೇಕಾದರೂ ಮಾಡಲು ಅವಕಾಶವನ್ನು ಹೊಂದಿರುತ್ತಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ರಾಶಿಚಕ್ರಕ್ಕೆ ಸಕನವೂ ಪೂರಕವಾಗಿರುತ್ತದೆ. ಅಲ್ಲದೆ ಸರ್ಕಾರಿ ನೌಕರಿಯನ್ನು ನಿರೀಕ್ಷಿಸುತ್ತಿರುವ ಈ ರಾಶಿಚಕ್ರದಲ್ಲಿ ಜನಿಸಿದವರಿಗೆ ನಿಶ್ಚಿತವಾಗಿ ಕೆಲಸ ಸಿಗುತ್ತದೆ. ವಿವಾಹವಾಗದವರಿಗೆ ತಮ್ಮ ಪ್ರಿಯತಮೆಯೊಂದಿಗೆ ಮದುವೆಗೆ ಸಿದ್ಧವಾಗುವ ಯೋಗವೂ ಇರುತ್ತದೆ. ಪ್ರೇಮಿಗಳಿಗೆ ಇದು ಹಿತಕರವಾಗಿರುತ್ತದೆ. ಈ ವರುಷ ರಾಜಕೀಯ ವ್ಯಕ್ತಿಗಳಿಗೂ ಶ್ರೇಯಸ್ಕರವಾಗಿರುತ್ತದೆ. ನಿಮಗೆ ಸ್ವಲ್ಪ ಸಂಕಷ್ಟಗಳಿದ್ದರೂ ಸಹ ನಿಮ್ಮ ಜಾತಕದ ಬಲ ಮತ್ತು ದೈವದ ಅನುಗ್ರಹವನ್ನು ಅವಲಂಬಿಸಿ ಆ ಸಮಸ್ಯೆಗಳು ನಿಮಗೆ ಯಾವುದೇ ಹಾನಿ ಮಾಡುವುದಿಲ್ಲ. ಆದರೆ ನಿಮ್ಮ ಸುತ್ತಮುತ್ತಲಿನ ಜನರೊಂದಿಗೆ ನೀವು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು ಎಂಬುದನ್ನು ಸ್ಮರಿಸಿರಿ. ನೀವು ಏಕಾಂಗಿ ಎಂದು ಖಂಡಿತವಾಗಿಯೂ ಭಾವಿಸಬೇಡಿ. ಅನ್ಯರ ಮೇಲಿನ ನಿಮ್ಮ ಸಿಟ್ಟನ್ನು ಸ್ವಲ್ಪ ತಗ್ಗಿಸಿಕೊಳ್ಳಬೇಕು. ನೀವು ಅವರಿಗೆ ಏನಾದರೂ ಕಲಹವಿಲ್ಲದೆ ತಿಳಿಸಿದರೂ ಅವರು ಅದನ್ನು ಸರಿಯಾಗಿ ಸ್ವೀಕರಿಸುವುದಿಲ್ಲ. ಅವರು ನಿಮ್ಮನ್ನು ತಪ್ಪಾಗಿ ಗ್ರಹಿಸುತ್ತಾರೆ. ಹಾಗಾಗಿ ನೀವು ಅನ್ಯರೊಂದಿಗೆ ಜಾಗರೂಕತೆಯಿಂದ ಸಂವಹಿಸಬೇಕು. ಹಾಗಾಗಿ ನೀವು ಏನು ನುಡಿದರೂ ಅದನ್ನು ಒಂದು ಹದದಲ್ಲಿ ಹೇಳಿ. ಯಾರೊಂದಿಗೂ ಅತಿಯಾಗಿ ಮಾತನಾಡಬೇಡಿ. ಅಲ್ಲದೆ ದುಡುಕಬೇಡಿ. ನೀವು ನಿಶ್ಚಿತವಾಗಿ ಈ ಸ್ವಲ್ಪ ಜಾಗರೂಕತೆಗಳನ್ನು ಪಾಲಿಸಬೇಕು. ಈ ರಾಶಿಚಕ್ರದವರಿಗೆ ಮುಂದಿನ 3 ದಿನಗಳು ಏನು ತಂದಿವೆ ಎಂಬುದು ನಿಮಗೆ ಮನದಟ್ಟಾಯಿತೆ? ಧನ್ಯವಾದಗಳು.